ರಂಗನಾಥ್ ಅಂತ ಚಾಮರಾಜನಗರದವರು ಇದ್ರು. ಅವರು ಮೈಸೂರು ಜಿಲ್ಲಾ, ಆಗ ಚಾಮರಾಜನಗರ ಮೈಸೂರು ಎರಡು ಒಂದೇ ಜಿಲ್ಲೆ ಆಗಿದ್ದು. ಮೈಸೂರು ಜಿಲ್ಲೆ ಅಧ್ಯಕ್ಷರಾದರು ರಂಗನಾಥ್. ನಾನು ಜನರಲ್ ಸೆಕ್ರೆಟರಿ ಆದೆ, ರೈತ ಸಂಘದ ಜನರಲ್ ಸೆಕ್ರೆಟರಿ ಆದೆ. ಸೊ 2 ವರ್ಷ 80ರಿಂದ 82ರವರೆಗೆ ನಾವಿದ್ದು. ಈ ರೇವಣಸಿದ್ದಯ್ಯ, ನಾನು, ಯಾವಗಲ್ಲು ನಾವೆಲ್ಲ 83 ಎಲೆಕ್ಷನ್ಗೆ ನಿಂತ್ಕೋಬೇಕೋ ಬೇಡವೋ ಅಂತ ಚರ್ಚೆ ನಡೀತಾ ಇತ್ತು. ನಾವೆಲ್ಲ ನಿಲ್ಲಬೇಕು ಅಂತ. ನಂಜುಂಡಸ್ವಾಮಿ ಅವರು ಬೇಡ ಅಂತ, ನಿಲ್ಲದ್ ಬೇಡ ಎಲೆಕ್ಷನ್ಗೆ ಅಂತ. ಆಮೇಲೆ ನಾವು 3 ಜನ ಆಗ್ಬಿಟ್ಟು, ನಾನು, ರೇವಣಸಿದ್ದಯ್ಯ, ಯಾವಗಲ್ಲು 3 ಜನ ವಿರೋಧ ಮಾಡೋದು, ಇಲ್ಲ ಎಲೆಕ್ಷನ್ ನಿಲ್ಲಲೇಬೇಕು ಅಂತ. ಶಿವಮೊಗ್ಗದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್. ಆಗ ನಾವೆಲ್ಲ ವಾಕೌಟ್ ಮಾಡಿಬಿಟ್ಟು, ಆ ಸಭೆಯಿಂದ ವಾಕೌಟ್ ಮಾಡೋದು, ಎಲೆಕ್ಷನ್ ನಿಲ್ಲೇಬೇಕು ಅಂತ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ರುದ್ರಪ್ಪ, ಸುಂದರೇಶ ಅವರು ನಮ್ಮನ್ನೆಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು, ರೈತ ಸಂಘದಿಂದ ಉಚ್ಚಾಟನೆ ಮಾಡಿಬಿಟ್ರು. ನಾನು ಮತ್ತೆ ರೈತ ಸಂಘಕ್ಕೆ ಬರಲಿಲ್ಲ. ಅಲ್ಲಿವರೆಗೆ 2 ವರ್ಷ ಮೈಸೂರು ಜಿಲ್ಲೆನಲ್ಲಿ ರೈತ ಸಂಘಟನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದೆ. ನಾನು ಹಿಂಗೆ ಹಸಿರು ಟೋಪಿ ಹಾಕೊಳ್ಳುವೆ, ಆಗ ಹಸಿರು ಶಾಲು ಮತ್ತು ಹಸಿರು ಟೋಪಿ ಹಾಕೊಳ್ಳುವೆ. ಆಗ ನಾವು ಹಸಿರು ಟೋಪಿ ಹಾಕೊಂಡು ತಾಲೂಕ್ ಕಚೇರಿಗೆ ಹೋದ್ರೆ ಎಲ್ಲ ಎದ್ದು ನಿಂತ್ಕೊಂಡ್ಬಿಡೋರು. ಮಿನಿಸ್ಟರ್ ಕಂಡ್ರು ಭಯ ಇತ್ತಿರಲಿಲ್ಲ ಅಷ್ಟೊಂದು, ನಮ್ ಕಂಡ್ರು ಭಾರಿ ಭಯ. ಆಮೇಲೆ ಅಧಿಕಾರಿಗಳು ಅವರ ವೆಹಿಕಲ್ಗಳನ್ನು ತಿರುಗಾಡಕ್ಕೂ ಕೂಡ ಭಯ ಪಡೋರು. ನಾವು ವೆಹಿಕಲ್ಗಳನ್ನೆಲ್ಲ ತಡೆಯೋದು, ಮಾಡೋದು, ಇವೆಲ್ಲ ಮಾಡ್ತಾ ಇದ್ದವೆಲ್ಲ ಇರಲಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮಗೆ ಹೇಳ್ಕೊಟ್ಟಿದ್ದು ಏನಪ್ಪಾ ಅಂತಂದ್ರೆ, ಅವರು ಬಹಳ ಖಾರವಾದಂತ ನಿಲುವುಗಳನ್ನು ತಗೊಳ್ತಾ ಇದ್ರು, ಯಾವಾಗ ಗಟ್ಟಿಯಾದಂತ ನಿಲುವುಗಳನ್ನು ತಗೊಳ್ಳಿ. ಆಮೇಲೆ ಪುಟ್ಟಣ್ಣಯ್ಯ ಆಮೇಲೆ ಬಂದದು ನಮ್ಮ ರೈತ ಸಂಘಕ್ಕೆ. ಪುಟ್ಟಣ್ಣಯ್ಯನವರು ಆಮೇಲೆ ಬಂದರು. 2ನೇ ತಲೆಮಾರು ಅವರು, ನಾವೆಲ್ಲ 1ನೇ ತಲೆಮಾರಿನವರು. ಸೊ ನಾನು ಸುಮಾರು 2.5 ವರ್ಷ ರೈತ ಸಂಘದಲ್ಲಿದ್ದೆ. ಆಮೇಲೆ ನಮ್ಮನ್ನು ಎಕ್ಸ್ಪೆಲ್ ಮಾಡಿಬಿಟ್ರು. ಸ್ವಲ್ಪ ಆಮೇಲೆ ರೈತ ಎಕ್ಸ್ಪೆಲ್ ಮಾಡಿದ್ರು ಕೂಡ ನಂಜುಂಡಸ್ವಾಮಿ ಅವರನ್ನು ಆಗಾಗ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತೇನಾದರೂ ನಾನು ರಾಜಕೀಯ ಪಕ್ಷದ ಸದಸ್ಯನಾಗಿ ಆಗಿದ್ರೆ, ಮತ್ತೆ ರಾಜಕೀಯ ಪ್ರವೇಶ ಮಾಡಿದ್ರೆ, ರಾಜಕೀಯದಲ್ಲಿ ಆಸಕ್ತಿ ಬೆಳೆದಿದ್ರೆ, ಅದಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರೇ ಕಾರಣ ಅಂತಕ್ಕಂಥದ್ದು ಬರೀಲಿಕ್ಕೆ ಕಾರಣ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇಲ್ಲೇ ಹೋದರೆ ಬಹುಶಃ ನಾನು ರಾಜಕೀಯಕ್ಕೆ ಬರ್ತಿದ್ನೋ ಇಲ್ಲ ಗೊತ್ತಿಲ್ಲ. ಅದರಿಂದ ಅವ್ರ ರಾಜಕೀಯಕ್ಕೆ ನಾನು ಬಂದದ್ರಿಂದ ಇವತ್ತು ನೋಡಿ 2ನೇ ಸಾರಿ ಚೀಫ್ ಮಿನಿಸ್ಟರ್ ಆಗ್ತಕ್ಕಂಥ ಅವಕಾಶ ಕೂಡ ಈ ರಾಜ್ಯದ ಜನ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಬರಲಿಕ್ಕೆ ಸಾಧ್ಯ ಆಯಿತು.